ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಬಾಲಕಿಯರನ್ನು ಮಾರಾಟ ಮಾಡುತ್ತಿದ್ದ ಜಾಲ ರಾಯಚೂರಿನಲ್ಲಿ ಬಯಲಾಗಿದೆ. ಹೆತ್ತ ತಂದೆಯೇ ತನ್ನ 13 ವರ್ಷದ ಅಪ್ರಾಪ್ತ ಮಗಳನ್ನು ಮಾರಿದ ಹೇಯ ಕೃತ್ಯ ಇಲ್ಲಿನ ಗೋನವಾಟ್ಲ ತಾಂಡಾದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಈ ಬೃಹತ್ ಜಾಲಕ್ಕೆ ಬ್ರೇಕ್ ಬಿದ್ದಿದೆ. ಮಾರಾಟ ಪ್ರಕರಣದ ಮಾಹಿತಿ ಪಡೆದ ಲಿಂಗಸುಗೂರಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆ ಪ್ರಭಾಕರ ಪೊಲೀಸ್ ತಂಡದೊಂದಿಗೆ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದರು. ಇದರಿಂದ ಮದುವೆ ಮುಗಿಸಿಕೊಂಡು ಟಾಟಾ ಸುಮೋದಲ್ಲಿ ಪರಾರಿಯಾಗಲು ಸಜ್ಜಾಗಿದ್ದ ವಂಚಕರ ತಂಡ ಇದೀಗ ಕಂಬಿ ಎಣಿಸ್ತಾ ಇದೆ. ಪ್ರಕರಣ ದಾಖಲಿಸಿಕೊಂಡಿರುವ ಲಿಂಗಸುಗೂರು ಪೊಲೀಸರು ಅನುಷಾಳ ತಾಯಿ ದೇವಿಬಾಯಿ, ವಂಚಕ ಬಾಬುರಾವ್ ಈತನ ಸಹಚರರನ್ನು ಬಂಧಿಸಿದ್ದಾರೆ. ಆದರೆ ಪಾಪಿ ತಂದೆ ಮಾತ್ರ ಪರಾರಿಯಾಗಿದ್ದಾನೆ. ಪುಟ್ಟ ಹುಡುಗಿ ಅನುಷಾ ತನಗೆ ಮದುವೆ ಅಂದರೆ ಏನಂತಲೇ ಗೊತ್ತಿಲ್ಲ, ನನ್ನ ತಂದೆ ಹಾಗೂ ತಾಂಡಾದ ಬೋದೆಪ್ಪ ಎಂಬುವರು ನನಗೆ ಮೋಸ ಮಾಡಿ ಹಣಕ್ಕೆ ಮಾರಿದ್ದಾರೆ ಅನ್ನೋದು ಈಗಷ್ಟೇ ತಿಳಿತು ಅಂತ ಕಣ್ಣೀರಿಟ್ಟಿದ್ದಾಳೆ. ಸಕ್ರನೂ ಆಯಿತು ಮತ್ತು ನಿಮ್ಮ ಜೀವನ ಸರಿಯಾಗಿ ಬರು ಹೋಗು ಮನುಷ್ಯನ ದೇವರು ನಿಮ್ಮಂಥವ್ರು 4 ಮಂದಿ ಬಂದರೆ ರೆಸ್ಪೆಕ್ಟಿವ್ಲಿ ಅವರಿಗೆ ಏನಾದ್ರು ಉಪಚಾರ ಮಾಡಿ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹೋಗಾರ್ ಅವರಿಂದ. ಗುರುರಾಜ್, ಹುಡುಗಿಯರನ್ನ ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದಂತಹ ಈ ಬೃಹತ್ ಜಾಲ ಇಷ್ಟೊಂದು ಸಕ್ರಿಯವಾಗಿದ್ರೂ ಕೂಡ ಯಾರಿಗೂ ಇದುವರೆಗೆ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ವಾ ಅಂತ? ಅರವಿಂದ್, ಏನಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಏನಂದ್ರೆ ಕಡು ಬಡತನ ಇರುವಂತಹ ಏನ್ ತಾಂಡಗಳ ಪ್ರದೇಶದಲ್ಲಿ ಏನಿದೆ, ಇಲ್ಲಿ ಏನಂದ್ರೆ ಮದುವೆ ಮಾಡುವಂತಹ ಒಂದು ಹೆಸರಿನಲ್ಲಿ ಅಪ್ರಾಪ್ತ ಬಾಲಕಿಯರನ್ನ ಹಣಕ್ಕಾಗಿ ಮಾರಾಟ ಮಾಡುವಂತದ್ದು ಒಂದು ವ್ಯವಸ್ಥಿತ ಜಾಲನೆ ಇಲ್ಲಿ ಬೇರಿದೆ. ಹಾಗಾಗ ಎಲ್ಲೋ ಒಂದು ಕಡೆ ಕೆಲವರ ಸಮಯ ಪ್ರಜ್ಞೆಯಿಂದ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ನಿನ್ನೆ ಕೂಡ ರಾತ್ರಿ ನಡೆದಂತ ಘಟನೆ ಏನಿದೆ, ಇದು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಗೋನವಾಟ್ಲ ತಾಂಡದಲ್ಲಿ ಈ ಅನುಷಾ ಅನ್ನುವಂತ 13 ವರ್ಷದ ಬಾಲಕಿಯನ್ನ ಏನು ಮಹಾರಾಷ್ಟ್ರದ ಜತ್ತ ಪಟ್ಟಣದ ಒಂದು ಬಾಬುರಾವ್ ಅನ್ನುವಂತ ಒಂದು 60 ವರ್ಷದ ವೃದ್ಧನಿಗೆ ಮದುವೆ ಮಾಡಿಕೊಡ್ಲಾಗಿತ್ತು. ವೃದ್ಧ ಈ ಪೋಷಕರಿಗೆ ಅಂದ್ರೆ 2 ಲಕ್ಷ ರೂಪಾಯಿ ಕೊಡುವುದಾಗಿ ಕೂಡ ಆ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದ. ಮುಂಗಡವಾಗಿ 50,000 ಹಣ ಕೂಡ ಪಾವತಿಸಿದ್ದ. ಅದರಂತೆ ಅವರು ಮದುವೆ ಆದ ನಂತರ ನಿನ್ನೆ ಏನಂದ್ರೆ ಟಾಟಾ ಸುಮೋದಲ್ಲಿ ಪರಾರಿಯಾಗುವಂತ ಸಂದರ್ಭದಲ್ಲಿ ಆ ಗ್ರಾಮದ ಕೆಲವು ವಿದ್ಯಾವಂತ ಯುವಕರಿಗೆ ಈ ವಿಷಯ ತಿಳಿದು ಅದನ್ನ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ನಂತರ ದಾಳಿ ಮಾಡಿದಂತ ಪೊಲೀಸರು ಅದನ್ನ ವಂಚಕರನ್ನ ಬಂಧಿಸಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ಏನ್ ಬಾಬುರಾವ್ 60 ವರ್ಷದ ವೃದ್ಧ ಇದ್ದ, ಈತನ ಮದುವೆಗೆ ಅಲ್ಲಿ ಕೆಲವರು ಅಂದ್ರೆ ಸಹಾಯ ಕೂಡ ಮಾಡಿದ್ರು. ಅಲ್ಲಿ ಸ್ಥಳೀಯರಾಗಿರ್ಬೋದು ಮತ್ತೆ ಹೊರಗಡೆಯಿಂದ ಆತನ ಕರ್ಕೊಂಡ್ಬಂದು ಮದುವೆ ಮಾಡಿಸ್ಲಿಕ್ಕೆ ತಲೆ ಹುಡುಗರು ಕೂಡ ಅಲ್ಲಿ ಜಮಾ ಆಗಿದ್ರು. ಜೊತೆಗೆ ಆತನ ಹೆಂಡತಿ ಗಂಗೂಬಾಯಿ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾಳೆ. ಹೀಗಾಗಿ ಸಿಂಧನೂರು ಮಾನ್ವಿ ಇದು ಲಿಂಗಸುಗೂರು ಪೊಲೀಸರು ಏನಿದ್ದಾರೆ ಸುಮಾರು 6 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪ್ರಕರಣದ ವಿಚಾರಣೆ ನಡೀತಾ ಇದೆ. ವ್ಯವಸ್ಥಿತವಾಗಿ ಏನು ಬಡತನವನ್ನೇ ಒಂದು ಬಂಡವಾಳ ಮಾಡಿಕೊಂಡು ಆ ಪೋಷಕರಿಗೆ ಹಣ ನೀಡಿ, ಹಣದ ಆಮಿಷ ನೀಡಿ ಇಲ್ಲಿಂದ ಮಕ್ಕಳನ್ನ ತೆಗೆದುಕೊಂಡೋಗಿ ಬೇರೆ ಬೇರೆ ಕೃತ್ಯಗಳಿಗೆ ಬಳಸುವಂತದ್ದು ಮತ್ತೆ ಅಲ್ಲಿ ವೇಶ್ಯಾವಾಟಿಕೆ ಜಾಲಕ್ಕೆ ತಳ್ಳುವಂತದ್ದು ಕೂಡ ಇಲ್ಲಿ ಹಲವಾರು ಪ್ರಕರಣಗಳು ಈ ಹಿಂದೆ ಬೆಳಕಿಗೆ ಬಂದಿದ್ದಾವೆ. ಇದೇ ರೀತಿ ಇವರು ವ್ಯವಸ್ಥಿತ ಸಂಚು ಕೂಡ ರೂಪಿಸಿದ್ರು ಅನ್ನುವಂಥದ್ದು ಈಗ ಪೊಲೀಸರ ಮಾಹಿತಿಯಿಂದ ತಿಳಿದು ಬಂದಿದ್ದಾರೆ. ಅರವಿಂದ್, ಆದ್ರೆ ಗುರುರಾಜ್, ಈಗ ಅನುಷಾಳ ಮದುವೆ ಆಗೋಗಿತ್ತ ನಿನ್ನೆ? ಆಲ್ರೆಡಿ ಆ ಮದುವೆ ಬುಧವಾರ ದಿವಸನೇ ಇವಳ ಮದುವೆ ಆಗಿತ್ತು. ಅಂದ್ರೆ ಶಾಪುರ ತಾಲೂಕಿನ ಒಂದು ದೇವಸ್ಥಾನದಲ್ಲಿ, ರೇವಣ ಗುಡ್ಡದ ಒಂದು ದೇವಸ್ಥಾನದಲ್ಲಿ ಇವಳ ಮದುವೆ ಆಗಿತ್ತು. ಮದುವೆ ಆದ ನಂತರ ಅವಳನ್ನ ಅಂತಿಮವಾಗಿ ಪೋಷಕರಿಗೆ ತೋರಿಸ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ತಗೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಮದುವೆ ಆಗಿರುವಂತ ವಿಷಯ ತಿಳಿದಂತ ಗ್ರಾಮಸ್ಥರು ಅಲ್ಲಿನ ಯುವಕರೇನಿದ್ದಾರೆ ಅವ್ರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಇವ್ರು ಏನ್ ಇನ್ನೊಂದು ತಾಸು 2 ತಾಸಿನಲ್ಲಿ ಇವರು ಅಲ್ಲಿಂದ ಪರಾರಿ ಆಗ್ತಿದ್ರು. ಅಂತ ಸಂದರ್ಭದಲ್ಲಿ ದಾಳಿ ಮಾಡಿದಂತ ಸಿಡಿಪಿಒ ಮತ್ತು ಪೊಲೀಸರು ಈ ಎಲ್ಲರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ವಶಕ್ಕೆ ತೆಗೆದುಕೊಂಡ ವಿಚಾರಣೆ ಒಳಪಡಿಸಿದ ಸಂದರ್ಭದಲ್ಲಿ ಆ ಯುವತಿ ಕಣ್ಣೀರಿಟ್ಲು. ಯಾವುದೇ ಕಾರಣಕ್ಕೂ ನನಗೆ ಮದುವೆ ವಿಷಯನೇ ಗೊತ್ತಿರಲಿಲ್ಲ, ನಮ್ಮ ತಾಯಿಗೂ ಕೂಡ ಗೊತ್ತಿರಲಿಲ್ಲ, ನನ್ನ ತಂದೆ ಅವರಿಂದ ಹಣ ಪಡೆದು ಮದುವೆ ಮಾಡಿದೆ ಅನ್ನುವಂಥ ವಿಷಯ ಇದೀಗಷ್ಟೇ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ಲು. ಜೊತೆಗೆ ಅವಳಿಗೆ ಮದುವೆ ಆಗ್ಲಿಕ್ಕೆ ಕೂಡ ಇಷ್ಟ ಇರಲಿಲ್ಲ ಅನ್ನುವಂತ ಕೂಡ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೂಡ ನೀಡಿದ್ದಾಳೆ. ಅರವಿಂದ್, ಇನ್ನು ಗುರುರಾಜ್, ಇಂತಹ ಪ್ರಕರಣಗಳು ಈ ಭಾಗದಲ್ಲಿ ಈ ಹಿಂದೆ ಏನಾದರೂ ನಡೆದಿತ್ವಾ? ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಇದೇ ಗೋನವಾಟ್ಲ ತಾಂಡ, ಲಿಂಗಸುಗೂರಿನ ಇನ್ನೊಂದು 4-5 ತಾಂಡಗಳೇನಿದೆ ಆ ತಾಂಡಗಳಲ್ಲಿ ಇಂಥ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇತ್ತು. ಆದ್ರೆ 1-2 ವರ್ಷಗಳಿಂದ ಮತ್ತೆ ಇದು ಶಾಂತವಾಗಿತ್ತು. ಪೊಲೀಸರು ಇದಕ್ಕೆ ಕಡಿವಾಣ ಕೂಡ ಆಗ್ತಾ ಇದ್ರು. ಆದ್ರೆ ಹಿಂದೆ 2 ವರ್ಷದ ಹಿಂದೆ ಏನಂತ ಹೇಳಿದ್ರೆ ಇಂಥ 2-3 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಇಲ್ಲಿಂದ ಗುಜರಾತ್ ಮತ್ತು ರಾಜಸ್ಥಾನಗಳು ಕೂಡ ಯುವತಿಯರನ್ನ ಮದುವೆ ಆಗುವುದಾಗಿ ಚಿಕ್ಕ ಮಕ್ಕಳನ್ನ ಮದುವೆ ಮಾಡಿಕೊಂಡು ಅಲ್ಲಿ ಬೇರೆ ಕಡೆ ಅವರನ್ನ ಬೇರೆ ಬೇರೆ ಒಂದು ಜಾಲಕ್ಕೆ ತಳ್ಳುವಂತದ್ದು ಒಂದು ವ್ಯವಸ್ಥಿತ ಜಾಲನೆ ಇಲ್ಲಿ ಇದೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ ಇದೆ. ಅರವಿಂದ್, ಓಕೆ ಗುರುರಾಜ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ಈಗಾಗಲೇ ಗೊತ್ತಾಗಿರೋ ಪ್ರಕಾರ ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಬಾಲಕಿಯರನ್ನು ಮಾರಾಟ ಮಾಡ್ತಿದ್ದಂತಹ ಜಾಲ ರಾಯಚೂರಿನಲ್ಲಿ ಪ್ರಮುಖವಾಗಿ ಬಯಲಾಗಿದೆ. ಇಲ್ಲಿ ಒಂದು ಪ್ರಮುಖ ಪ್ರಕರಣ ಈ ಒಂದು ಜಾಲವನ್ನು ಬಯಲು ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ತನ್ನ ಹೆತ್ತ ತಂದೆಯೇ 13 ವರ್ಷದ ಅಪ್ರಾಪ್ತ ಮಗಳನ್ನು ಮಾರಾಟ ಮಾಡಿದಂತಹ ಒಂದು ಹೇಯ ಕೃತ್ಯ ಪ್ರಮುಖವಾಗಿ ಗೋನವಾಟ್ಲ ತಾಂಡಾದಲ್ಲಿ ನಡೆದಿದೆ. ಈ ಗೋನವಾಟ್ಲ ತಾಂಡಾದಲ್ಲಿ ಬಹುತೇಕ ಅನಕ್ಷರಸ್ಥ ಜನರೇ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಆದರೆ ಅದೃಷ್ಟವಶಾತ್ ಗ್ರಾಮದಲ್ಲಿ ಇದ್ದಂತಹ ಕೆಲ ಅಕ್ಷರಸ್ಥ ಯುವಕರು ಈ ಒಂದು ಜಾಲವನ್ನು ಬಯಲಿಗೆ ತರೋದರಲ್ಲಿ ನೆರವಾಗಿದ್ದಾರೆ. ಲಿಂಗಸುಗೂರಿನ ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಕೆ ಪ್ರಭಾಕರ್ ಅವರು ಪೊಲೀಸ್ ತಂಡದೊಂದಿಗೆ ಸ್ಥಳಕ್ಕೆ
ಭೇಟಿ ನೀಡಿದರು. ಆ ತಂಡದ ಜೊತೆಯಲ್ಲಿ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಈ 13 ವರ್ಷದ ಅನುಷಾಳನ್ನು ಮದುವೆ ಮಾಡ್ಕೊಂಡು ಏನು ಕರ್ಕೊಂಡು ಹೋಗ್ತಾ ಇದ್ರು, ಈ ಒಂದು ಇಡೀ ತಂಡವನ್ನು ಬಂಧಿಸಲಾಗಿದೆ. ಈ ಮದುವೆಗೆ ಸಹಕರಿಸಿದಂತಹ ಅನುಷಾಳ ತಾಯಿ ಸೇರಿದಂತೆ ಹಲವಾರು ಸಂಬಂಧಿಕರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಮಾರಾಟ ಮಾಡಿದಂತಹ ತಂದೆ ಈಗ ಪರಾರಿಯಾಗಿದ್ದಾನೆ. ಆತನಿಗಾಗಿ ಶೋಧ ಕಾರ್ಯ ನಡೆದಿದೆ.